ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಸೂರಿನ ಪ್ರವಾಸಿ ತಾಣದಲ್ಲಿ ಈಗ ಜಲಪಾತದ ಹಬ್ಬ. ಪ್ರಕೃತಿ ಪ್ರಿಯರೇ ಫೋಟೋ ಕ್ಲಿಕ್ಕಿಸಲು ರೆಡಿಯಾಗಿ. ಹೌದು, ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವ ಪ್ರಸಿದ್ಧ ಧನುಷ್ಕೋಟಿ ಜಲಪಾತವು ಮಳೆಗಾಲದ ಹಿನ್ನೆಲೆಯಲ್ಲಿ ತನ್ನ ಅಸಲಿ ಸೌಂದರ್ಯವನ್ನ ಅನಾವರಣಗೊಳಿಸಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕಾವೇರಿ ನದಿಯು ಮೈದುಂಬಿ ಹರಿಯುತ್ತಿದ್ದು ಜಲಪಾತದ ಬೋರ್ಕರಿತ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದೆ. ಸುಮಾರು 60 ಅಡಿ ಎತ್ತರ ಮತ್ತು 350 ಅಡಿ ಅಗಲದಿಂದ ಧುಮ್ಮಿಕ್ಕುವ ಕಾವೇರಿಯ ಈ ಜಲಪಾತವು ಪ್ರಕೃತಿ ಪ್ರಿಯರ ಸ್ವರ್ಗವಾಗಿದೆ. ಜಲಪಾತದ ಪಕ್ಕದಲ್ಲೇ ಇರುವ ಐತಿಹಾಸಿಕ ಕೋದಂಡರಾಮಸ್ವಾಮಿ ದೇವಸ್ಥಾನವು ಈ ಸ್ಥಳದ ಧಾರ್ಮಿಕ ಮತ್ತು ಪ್ರವಾಸೋದ್ಯಮದ ಮಹತ್ವವನ್ನು ಹೆಚ್ಚಿಸಿದೆ. ಶ್ರೀರಾಮ ಮತ್ತು ಸೀತಾಮಾತೆಯರು ವನವಾಸದ ಸಮಯದಲ್ಲಿ ಇಲ್ಲಿ ಭೇಟಿಯನ್ನ ನೀಡಿದ್ರು ಎಂಬ ಪೌರಾಣಿಕ ನಂಬಿಕೆಯು ಈ ಪ್ರದೇಶವನ್ನ ಭಕ್ತರ ಪಾಲಿಗೆ ಪವಿತ್ರ ತಾಣವನ್ನಾಗಿಸಿದೆ. ಚುಂಚನಕಟ್ಟೆಯ ವಿಶೇಷತೆ ಅಂದ್ರೆ ಇಲ್ಲಿನ ನೀರು ಕೆಲವೊಮ್ಮೆ ಅರಿಶಿನ ಮತ್ತು ಪೂಜಾ ಸಾಮಗ್ರಿಗಳನ್ನ ಬೆರೆಸಿದಂತೆ ಹಳದಿ ಬಣ್ಣದ ಛಾಯೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಅಪರೂಪದ ದೃಶ್ಯವು ಛಾಯಾಗ್ರಾಹಕರಿಗೆ ಮತ್ತು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ದೃಶ್ಯವಾಗಿದೆ. ಜುಲೈನಿಂದ ಅಕ್ಟೋಬರ್ ಅವಧಿಯಲ್ಲಿ ಈ ಸೊಬಗನ್ನು ಸವಿಯಲು ಅತ್ಯುತ್ತಮ ಕಾಲವಾಗಿದೆ. ಪ್ರಸ್ತುತ ಹಚ್ಚ ಹಸಿರು ಪರಿಸರ ಮತ್ತು ತಂಪಾದ ಗಾಳಿ ಪ್ರವಾಸಿಗರಿಗೆ ಅದ್ಭುತ ಅನುಭವವನ್ನು ನೀಡುತ್ತಿದೆ. ಆದಾಗ್ಯೂ ನೀರಿನ ಹರಿವು ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಜಲಪಾತದ ಅಂಚಿಗೆ ತೆರಳುವುದು, ಬಂಡಿಗಳ ಮೇಲೆ ಸೆಲ್ಫಿ ತೆಗೆಯುವುದು ಮತ್ತು ನೀರಿನಲ್ಲಿ ಇಳಿಯುವುದು ಅಪಾಯಕಾರಿ ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಪ್ರಕೃತಿಯ ಈ ಜಲ ವೈಭವವನ್ನು ಸುರಕ್ಷಿತವಾಗಿ ಕಣ್ತುಂಬಿಕೊಳ್ಳಿ. ಮೈಸೂರಿನಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣಕ್ಕೆ ಈ ವಾರಾಂತ್ಯದಲ್ಲೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ನೀಡಿ ಮೋಜು ಮಾಡಿ. ಹೌದು, ಮೈಸೂರಿನ ಸುತ್ತಮುತ್ತ ಹಲವಾರು ಪ್ರವಾಸಿ ತಾಣಗಳಿವೆ. ಆದರೆ ಪ್ರಕೃತಿಯ ಸೌಂದರ್ಯ, ಪುರಾಣದ ನಂಬಿಕೆ, ಧಾರ್ಮಿಕ ಮಹತ್ವ ಮತ್ತು ಮನಸ್ಸಿಗೆ ನೆಮ್ಮದಿ ಇವೆಲ್ಲವೂ ಒಂದೇ ಜಾಗದಲ್ಲಿ ಸಿಗೋ ಸ್ಥಳ ಅಂದರೆ ಅದು ಚುಂಚನಕಟ್ಟೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿರುವ ಚುಂಚನಕಟ್ಟೆ ಮೈಸೂರಿನಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಕಾವೇರಿ ನದಿಯ ಸುಂದರ ಜಲಪಾತ. ಎತ್ತರದ ಬಂಡೆಗಳ ಮಧ್ಯೆ ಕಾವೇರಿ ನದಿ ಬಿಳಿ ನೊರೆಯೊಂದಿಗೆ ಧುಮುಕುವ ದೃಶ್ಯವನ್ನ ನೋಡಲು ಸಾವಿರಾರು ಜನ ವರ್ಷ ಪೂರ್ತಿ ಇಲ್ಲಿಗೆ ಬರ್ತಾರೆ. ಆದರೆ ಚುಂಚನಕಟ್ಟೆ ಕೇವಲ ಜಲಪಾತವಲ್ಲ, ಈ ಸ್ಥಳದ ಹಿಂದೆ ಒಂದು ಪೌರಾಣಿಕ ಕತೆ ಕೂಡ ಇದೆ. ಹೌದು, ರಾಮಾಯಣದ ಪ್ರಕಾರ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನ ಹುಡುಕುತ್ತಾ ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿನ ಅರಣ್ಯದಲ್ಲಿ ತಂಗಿದ್ರು ಎಂದು ಸ್ಥಳೀಯ ನಂಬಿಕೆ ಹೇಳುತ್ತೆ. ಆಗ ಶ್ರೀರಾಮನಿಗೆ ಹಸಿವಾದಾಗ ಒಬ್ಬ ವೃದ್ಧೆ ಅವರಿಗೆ ಅನ್ನವನ್ನ ನೀಡಿದ್ಲು ಎನ್ನಲಾಗುತ್ತೆ. ಆಕೆಯನ್ನ ಚುಂಚಮ್ಮ ಎಂದು ಕರೆಯಲಾಗುತ್ತಿತ್ತು. ನಂತರ ಆಕೆಯ ಹೆಸರೇ ಚುಂಚನಕಟ್ಟೆ ಎಂದು ಪ್ರಸಿದ್ಧಿಯಾಯಿತು ಎಂಬ ಮಾತು ಕೂಡ ಇದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಶ್ರೀರಾಮನು ಇಲ್ಲಿಯೇ ಶ್ರೀರಾಮ ದೇವಾಲಯವನ್ನ ಪ್ರತಿಷ್ಠಾಪಿಸಿದ್ದಾನೆ ಎಂದು ಭಕ್ತರು ಕೂಡ ನಂಬ್ತಾರೆ. ಆದ್ದರಿಂದ ಇಲ್ಲಿನ ಶ್ರೀರಾಮ ದೇವಾಲಯಕ್ಕೂ ವಿಶೇಷ ಮಹತ್ವವಿದೆ. ಇಲ್ಲಿನ ಜಲಪಾತ ಸುಮಾರು 20 ಮೀಟರ್ ಎತ್ತರದಿಂದ ಧುಮ್ಮುಕ್ಕುತ್ತದೆ. ಮಳೆಗಾಲದಲ್ಲಿ ಇದರ ರೌದ್ರ ರೂಪವೇ ಬೇರೆ. ಬಿಳಿ ನೊರೆಯೊಂದಿಗೆ ಹರಿಯುವ ಕಾವೇರಿಯನ್ನ ನೋಡಲು ನೂರಾರು ಕ್ಯಾಮೆರಾಗಳು ಸಾಲಾಗಿ ನಿಂತಿರ್ತವೆ. ಆದರೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗೋದ್ರಿಂದ ಜಲಪಾತದ ಸೌಂದರ್ಯ ಸ್ವಲ್ಪ ಬದಲಾಗ್ತದೆ. ಆದರೂ ಪ್ರಕೃತಿಯ ಮೌನವನ್ನು ಅನುಭವಿಸಲು ಇದು ಅತ್ಯುತ್ತಮ ಸ್ಥಳ. ಇಲ್ಲಿ ನಾವು ನೋಡಬಹುದಾದ ಪ್ರಮುಖ ಸ್ಥಳಗಳು ಅಂದರೆ ಚುಂಚನಕಟ್ಟೆ ಜಲಪಾತ, ಶ್ರೀರಾಮ ದೇವಸ್ಥಾನ, ಆಂಜನೇಯನ ಮೂರ್ತಿ, ಕಾವೇರಿ ನದಿಯ ತೀರ, ಇನ್ನು ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು ಮತ್ತು ಕಾಡುಗಳು. ಚುಂಚನಕಟ್ಟೆಯ ಭವ್ಯ ಆಂಜನೇಯ ಸ್ವಾಮಿ ಮೂರ್ತಿ ಕೇವಲ ಭಕ್ತಿಯ ಸಂಕೇತವಲ್ಲ. ಇದನ್ನ ಕೆತ್ತಿರುವವರು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ರೂಪಿಸಿದ ಖ್ಯಾತ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್. ಸುಮಾರು 15 ತಿಂಗಳ ಪರಿಶ್ರಮದಿಂದ ನಿರ್ಮಾಣವಾದ ಈ 31 ಅಡಿ ಎತ್ತರದ ಏಕಶಿಲೆಯ ಆಂಜನೇಯ ಮೂರ್ತಿ ಇಂದು ಚುಂಚನಕಟ್ಟೆಯ ಪ್ರಮುಖ ಆಕರ್ಷಣೆಯಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀರಾಮನು ಈ ಪ್ರದೇಶಕ್ಕೆ ಬಂದಾಗ ಆಂಜನೇಯನು ಈ ಭಾಗದಲ್ಲಿ ಸಂಚರಿಸಿದ್ದಾನೆ ಎಂಬ ಕಥೆಗಳು ಜನಪ್ರಿಯವಾಗಿವೆ. ಆದ್ದರಿಂದ ಶ್ರೀರಾಮನ ದೇವಾಲಯದ ಜೊತೆಗೆ ಆಂಜನೇಯನಿಗೂ ವಿಶೇಷ ಸ್ಥಾನವನ್ನು ನೀಡಲಾಗಿದೆ.
ಈ ಮೂರ್ತಿಯ ಮುಂದೆ ಭಕ್ತರು ಶತ್ರು ನಿವಾರಣೆ, ಧೈರ್ಯ, ಆರೋಗ್ಯ, ಉದ್ಯೋಗ, ವಿದ್ಯಾಭ್ಯಾಸ ಹಾಗೂ ಮನೋಕಾಮನೆಗಳು ನೆರವೇರಲೆಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿಯನ್ನ ನೀಡ್ತಾರೆ. ಹನುಮ ಜಯಂತಿ, ಶ್ರೀರಾಮನವಮಿ ಹಾಗೂ ವಿಶೇಷ ಪೂಜೆಯ ದಿನಗಳಲ್ಲಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ, ವಿಳ್ಯದೆಲೆ ಮಾಲೆ ಹಾಗೂ ವಿವಿಧ ವಿಶೇಷ ಸೇವೆಗಳು ಕೂಡ ನಡೀತವೆ. ಪ್ರವಾಸಿಗರು ಚುಂಚನಕಟ್ಟೆಗೆ ಬಂದಾಗ ಜಲಪಾತವನ್ನ ಮಾತ್ರವಲ್ಲ, ಈ ಭವ್ಯ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದು ತಮ್ಮ ಪ್ರವಾಸವನ್ನ ಅರ್ಥಪೂರ್ಣವಾಗಿಸಿಕೊಳ್ತಾರೆ. ಇನ್ನು ಫೋಟೋಗ್ರಫಿ ಪ್ರಿಯರಿಗೆ ಈ ಸ್ಥಳ ಸ್ವರ್ಗವೇ ಸರಿ. ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳುವ ದೃಶ್ಯ ಅದ್ಭುತವಾಗಿರ್ತದೆ. ಇನ್ನು ಈಗಿನ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ, ವಾರಾಂತ್ಯ ಹಾಗೂ ಸರ್ಕಾರಿ ರಜೆಗಳಲ್ಲಿ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ. ಮಳೆಗಾಲದಲ್ಲಿ ನೀರಿನ ಹರಿವು ತುಂಬಾ ಹೆಚ್ಚಾಗುವುದರಿಂದ ಅಪಾಯದ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಪಾಯಕಾರಿ ಪ್ರದೇಶಗಳಿಗೆ ಹೋಗದಂತೆ ಸೂಚನೆಯನ್ನ ನೀಡ್ತಾರೆ. ಕೆಲವು ವರ್ಷಗಳಲ್ಲಿ ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳುವ ವೇಳೆ ಅಪಘಾತಗಳು ನಡೆದಿವೆ. ಹೀಗಾಗಿ ಬಂಡೆಗಳ ಮೇಲೆ ಏರುವುದು ಅಥವಾ ನೀರಿನ ಮಧ್ಯೆ ಹೋಗುವುದು ಅತ್ಯಂತ ಅಪಾಯಕಾರಿ. ಇಲ್ಲಿ ಪ್ಲಾಸ್ಟಿಕ್ ಎಸಿಬಾರದು, ಮದ್ಯಪಾನ ಮಾಡಿ ಪ್ರವೇಶಿಸಬಾರದು ಮತ್ತು ಕಸವನ್ನು ಹಾಕಬಾರದು ಎಂಬ ನಿಯಮಗಳು ಕೂಡ ಇದೆ. ಪ್ರಕೃತಿಯನ್ನ ಕಾಪಾಡುವುದು ಪ್ರತಿಯೊಬ್ಬ ಪ್ರವಾಸಿಗನ ಜವಾಬ್ದಾರಿ. ಚುಂಚನಕಟ್ಟೆಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ ಅಂದರೆ ಜುಲೈನಿಂದ ಜನವರಿವರೆಗೆ. ಮಳೆಗಾಲದ ನಂತರ ಜಲಪಾತ ತನ್ನ ಸಂಪೂರ್ಣ ಸೌಂದರ್ಯದಲ್ಲಿ ಕಾಣಿಸುತ್ತೆ. ಮೈಸೂರಿನಿಂದ ಕಾರು ಅಥವಾ ಬೈಕ್ ಮೂಲಕ ಸುಮಾರು 1.5 ಗಂಟೆಯಲ್ಲಿ ತಲುಪಬಹುದು. ಕೆಆರ್ ನಗರದಿಂದಲೂ ಬಸ್ ಹಾಗೂ ಖಾಸಗಿ ವಾಹನಗಳ ಸೌಲಭ್ಯ ಲಭ್ಯವಿದೆ. ಇಲ್ಲಿ ಚಿಕ್ಕ ಮಟ್ಟದ ಹೋಟೆಲ್ಗಳು, ಟೀ ಅಂಗಡಿಗಳು ಮತ್ತು ಸ್ಥಳೀಯ ಆಹಾರದ ವ್ಯವಸ್ಥೆ ಕೂಡ ಇದೆ. ಕುಟುಂಬದೊಂದಿಗೆ ಒಂದು ದಿನಕ್ಕೆ ಪ್ರವಾಸಕ್ಕೆ ಇದು ಅತ್ಯುತ್ತಮ ಸ್ಥಳ. ಆದರೆ ಚುಂಚನಕಟ್ಟೆ ಕೇವಲ ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿ, ಭಕ್ತಿ ಮತ್ತು ಇತಿಹಾಸ ಒಂದೇ ಜಾಗದಲ್ಲಿ ಒಂದಾಗಿರುವ ಅಪರೂಪದ ಸ್ಥಳ. ಕಾವೇರಿಯ ಗರ್ಜನೆ, ಹಸಿರು ಪರಿಸರ ಮತ್ತು ದೇವಾಲಯದ ಶಾಂತ ವಾತಾವರಣ ಮನಸ್ಸಿಗೆ ವಿಭಿನ್ನ ಅನುಭವವನ್ನು ನೀಡುತ್ತೆ.